ನಮ್ಮ ಫ್ಯಾಮಿಲಿ ಏನಪ್ಪ ಅಂತ ಹೇಳಿದ್ರೆ ಗ್ರೌಂಡಿಗೆ ಬಂದೈತಿ ಪ್ರಾಕ್ಟೀಸ್ ಮಾಡಕ್ಕೆ. ನಾ ಈ ಬೂಟ್ ಹಾಕೊಂಬಂದೀನಿ. ಯಾರು ಕೊಟ್ರಪ್ಪ ಕಡಗ ನಿನಗೆ? ಕೂದಲದು ಭಾಳ ಐತಿ ಆ್ಯಂಡ್ ತಲೆ ಮೇಲೆ ಕೂದಲ ಮಾಡಾಗೈತಿ. ಸ್ವಲ್ಪ ಕೂದಲ ತೆಗೆಸ್ಕೊಂಡು ಇವತ್ತೆಲ್ಲ ಹೋಗೋದೈತ್ರಿಪ್ಪ ಅಂತ ಕ್ರಿಕೆಟ್ ಆಡೋಕೆ ಹೋಗೋದೈತೆ ಅಂತ ನನಗೆ ಗೊತ್ತಿಲ್ಲ. ಕರೆಕ್ಟ್ 8 ಆಗೈತಿ. 9ರಿಂದ ರಾತ್ರಿ 12 ಗಂಟೆ ಮಟ್ಟ ಅಂತ. ನೋಡಿ ಏನ್ರಿಪ್ಪ ಸೀನ್ ಅಂತಂದ್ರೆ ನಂದು ಎಂಥ ಪಿಕ್ಚರ್ ರೀಪ್ಪ, ಎಂಥ ಪಿಕ್ಚರ್ ಅಂತಂದ್ರೆ ಟೈಮ್ ಆಗೈತ್ರಿ 12 ಗಂಟೆ. ಕೆಳಗೆ ಬ್ಲ್ಯಾಕ್ ಪ್ಯಾಂಟ್ ಮ್ಯಾಗ ವೈಟ್ ಅಂಗಿ ಅದು ಹೆಂಗೆ ಆಗತೈತ್ರಿ ಅಂತಂದ್ರೆ ವೇಟ್ರ್ಗಳು ಇರ್ತಾರೆ ಗೊತ್ತ್ರಿ, ಆಟ್ ಯರ್ ರೂಮ್ ಸರ್ವಿಸ್ ಮ್ಯಾಮ್ ಅಂತ. ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್. ನಾನಿಂದ ದೊಡ್ಡ ಪ್ರಜ್ವಲ್. ಇದೇನು ಎಪಿಸೋಡ್ ಸೀನ್ ಎಂಟ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಇವತ್ತೆಲ್ಲ ಹೋಗೋದೈತ್ರಿಪ್ಪ ಒಂದು ಸ್ವಲ್ಪ ಕ್ರಿಕೆಟ್ ಬ್ಯಾಟ್ ಅದು ತೊಗೊಂಬರಕೋದು ಹೋಗೋದೈತಿ. ಎದಕ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಕ್ರಿಕೆಟ್ ಟೂರ್ನಮೆಂಟ್ ನಡಕತ್ತೈತಿ, ಅದರ ಸಂಬಂಧ. ಆ್ಯಂಡ್ ಕ್ರಿಕೆಟ್ ಬ್ಯಾಟ್ ಬೇಕಾಕೈತಿ. ಯಾಕಂತಂದ್ರೆ ಈಗ ಪ್ರೆಸೆಂಟ್ ಇದ್ದ ಬ್ಯಾಟ್ಗಳು ಹೆಂಗದಾರಿಪ್ಪ ಅಂತ ಸ್ಟ್ರೋಕ್ಸ್ ಅಷ್ಟು ಕರೆಕ್ಟ್ ಇಲ್ಲ, ಕುಂತರೂ ಎಷ್ಟು ಕಸು ಹಾಕಿ ಹೊಡೆದ್ರು ಹೋಗೋದಿಲ್ಲ. ಆ ಬ್ಯಾಟ್ ಹೆಂಗೈತ್ರಿಪ್ಪ ಅಂತ ಸ್ಟ್ರೋಕ್ಸ್ ಅದು ಚಲೋ ಬರ್ತೈತಿ. ಆ್ಯಂಡ್ ಇಟ್ ವಿಲ್ ಕಾಸ್ಟ್ ಅರೌಂಡ್ 4000 to 5000. ಒಬ್ಬರು ಪರಿಚಯದವ್ರು ಒಬ್ಬರು ತೊಗೊಳತ್ತಾರ ಅದನ್ನು. ಆ್ಯಂಡ್ ಅದನ್ನು ತೊಗೊಂಡು ಪ್ರಾಕ್ಟೀಸ್ ಮಾಡೋಕೆ ಹೋಗೋಣ ಅಂತ. ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ. ನಿನ್ನ ನೋಡೋ ಕಣ್ಣುಗಳು ಎಷ್ಟು ಪುಣ್ಯ ಮಾಡಿದೆಯೋ, ನೀನೇ ಬಂದು ನಿಂತಿರಲು ಯಾಕೆ ಬೇರೆ ಕನಸುಗಳು, ನಾನು ಸವಿಯೋ ಸಂಕಟವ ಏನು ಅಂತ ಹೇಳುವುದೇ, ಕೂಗಿ ಕೂಗಿ ನನ್ನ ಎದೆ. ನಮ್ಮ ಫ್ಯಾಮಿಲಿ ಏನಪ್ಪ ಅಂತ ಹೇಳಿದ್ರೆ ಗ್ರೌಂಡಿಗೆ ಬಂದೈತಿ ಪ್ರಾಕ್ಟೀಸ್ ಮಾಡಕ್ಕೆ. ನಾ ಈ ಬೂಟ್ ಹಾಕೊಂಬಂದೀನಿ. ಬರೀ ಬುಡಕ್ಕೆ ಅದೇನು ಪ್ರಾಕ್ಟೀಸ್ ಇಲ್ಲ, ಪ್ರಾಕ್ಟೀಸ್ ಎಲ್ಲ ಮುಗ್ಸ್ಕೊಂಡು ಸೇರ ನಿಮ್ಗೆ ಎಲ್ಲಿ ಸಿಗ್ತೇನಿಪ್ಪ ಅಂತ ಮನ್ಯಾಗ. ಯಾಕಂತಂದ್ರೆ ಸಾಟರ್ಡೇ ಸಂಡೇ ಅದ ಮ್ಯಾಚ್. ಬರೀ 1 hour later. ಯಾರು ಕೊಟ್ರಪ್ಪ ಕಡಗ ನಿನಗೆ? ಗುರ್ತೈತೆ ನನಗೆ. ನಿನಗೆ ಯಾರು ಕೊಟ್ರೆ? ಚಲೋ ಮಾಡ್ಬೇಕು, ಚಲೋ ದೇವ್ರದ್ದು ಇಲ್ಲ ಹಿಂಗೆ ಮಾಡ್ರೆ ಅಷ್ಟು ಆಗ್ತೈತೆ. ಬರ್ರಿ ಫ್ಯಾಮಿಲಿ, ಈಗ ಜಾಸ್ಟ್ ಬಂದೇನು ಮನೆಗೆ. ಕ್ರಿಕೆಟ್ ಎಲ್ಲ ಪ್ರಾಕ್ಟೀಸ್ ಆಡಿ 2 hours later. ಫ್ಯಾಮಿಲಿ ಏನಪ್ಪ ಸೀನ್ ಅಂತಂದ್ರೆ ಈಗೆಲ್ಲ ಹೊಂಟಿದ್ರಪ್ಪ ಅಂತ ಹೇರ್ ಕಟ್ ಮಾಡಿಸ್ಕೊಂಬರಕ್ಕೆ. ಎದಕ್ರಿಪ್ಪ ಅಂತ ನಾಳೆ ಒಂದು ಸ್ವಲ್ಪ ಹೊರಗೆ ಹೋಗೋದೈತಿ. ಆ್ಯಂಡ್ ಇದು ದಾಡಿ ಬಡಿ ಕೂದಲದು ಭಾಳ ಐತಿ. ಆ್ಯಂಡ್ ತಲೆ ಮೇಲೆ ಕೂದಲ ಮಾಡಾಗೈತಿ. ಸ್ವಲ್ಪ ಕೂದಲ ತೆಗೆಸ್ಕೊಂಡು ಆ್ಯಂಡ್ ದಾಡಿ ಸೆಟ್ ಮಾಡಿಸ್ಕೊಂಬರೋಣಂತೆ. ಆ್ಯಂಡ್ ಬರ್ರಿ ಸೀದಾ ನಿಮ್ಗೆ ಅಂಗಡಿಯಾಗ ಸಿಗ್ತಿರಲ್ಲ ಮುಗಿಸ್ಕೊಂಡು ಬಂದಾಗ ಸಿಗ್ತಾನೆ ಅಂತ. ನಿಮ್ಮ ಫೈನಲ್ ಏನ್ರಿಪ್ಪ ಅಂತ ಶಾಪ್ ಕೆಳಗೆ ಬಂದೈತಿ. ಆ ರೂಮ್ ಪಾರ್ಕ್ ಮಾಡೀನಿ. ಪಾರ್ಕ್ ಮಾಡಿ ಬರ್ರಿ ಬಡಕ್ನ ಹೇರ್ ಕಟ್ ಮಾಡಿಸ್ಕೊಳ್ಳೋಣ. ಆ್ಯಂಡ್ ಇವತ್ತಿಂದ ಆ್ಯಂಡ್ ನಿನ್ನೆ ಬ್ಲಾಗ್ ಏನು ನೋಡ್ರಲ್ರಿ ಮಧ್ಯಾಹ್ನ ಬಂದೈತಿ. ಯಾಕಂತ ನಾವು ಬ್ಲಾಗ್ ಎಡಿಟ್ ಮಾಡಿದ್ದೆ, ಬಟ್ ಅದು ಅಪ್ಲೋಡ್ ಮಾಡೋಕೆ ನಂಗೆ ನೆಟ್ವರ್ಕ್ ಇದ್ದಿರ್ಕಿಲ್ಲ, ಅದರ ಸಂಬಂಧ. ಬರ್ರಿ ಫ್ಯಾಮಿಲಿ. A few minutes later. ಸೊ ಫ್ಯಾಮಿಲಿ ಏನಪ್ಪ ಅಂತಂದ್ರೆ ಹೇರ್ ಕಟ್ ಡನ್. ಭಾಳ ಎತ್ತರಗಿರ್ತದೆ ಹೇರ್ ಕಟ್ ಮಾಡಿಸಿದೆ. ಆ್ಯಂಡ್ ದಾಡಿ ಭಾಳ ಹೊಲ್ಸಾಗಿತ್ತೆ. ಆ್ಯಂಡ್ ದಾಡಿನೂ ಸೆಟ್ ಮಾಡಿಸಿದೆ. ಯಾಕಂತಂದ್ರೆ ನಾಳೆ ಒಂದು ಸ್ವಲ್ಪ ಫಾರ್ಮಲ್ಸ್ ಹಾಕೊಂಡು ಒಂದು ಕಡೆ ಹೋಗೋದೈತಿ ನಾನು, ಅದರ ಸಂಬಂಧ. ಆ್ಯಂಡ್ ಬರೀ ಸೀದಾ ನಿಮ್ಗೆ ಎಲ್ಲಿ ಸಿಗ್ತಂತಪ್ಪ ಅಂತಂದ್ರೆ ಸೀದಾ ನಿಮಗೆ ಮನೆಗೆ ಸಿಗ್ತಾನೆ. ಬರ್ರಿ ಫ್ಯಾಮಿಲಿ ಏನಪ್ಪ ಅಂತಂದ್ರೆ ಈಗ ಜಸ್ಟ್ ಬಂದಿದ್ರಿ ಅಂತ ಇಲ್ಲೇ ATM ಕಡೆ ಬಂದಿದ್ವಿ. ಅದ್ರ ಜೊತೆ ಏನಪ್ಪ ಫ್ಯಾಮಿಲಿ ಅಂತಂದ್ರೆ ಇವತ್ತೆಲ್ಲ ಹೋಗೋದೈತ್ರಿಪ್ಪ ಅಂತ ಕ್ರಿಕೆಟ್ ಆಡೋಕೆ ಹೋಗೋದೈತೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ಇದಕ್ಕೆ ಹೋಗಿ ಆಲ್ರೆಡಿ ಕ್ರಿಕೆಟದ ಪ್ರಾಕ್ಟೀಸ್ ಇತ್ತಲ್ಲ, ಅಲ್ಲಿ ಪ್ರಾಕ್ಟೀಸ್ ಮುಗಿಸ್ಕೊಂಬಂದೈತಿ. ಏನೋ ಈಗ ರಾತ್ರಿ ಕ್ರಿಕೆಟ್ ಆಡೋಕೆ ಹೋಗೋದಂತ. ಟೈಮ್ ಎಷ್ಟಾಗೈತ್ರಿ ಅಂತ ನೋಡಿಲ್ಲ, ಕರೆಕ್ಟ್ 8 ಆಗೈತಿ. 9ರಿಂದ ರಾತ್ರಿ 12 ಗಂಟೆ ಮಟ್ಟ ಅಂತ. ನೋಡೋಣ 12 ಗಂಟೆ ಮಟ್ಟ ಆಡಂಗಿಲ್ಲ. 11 ಮಟ್ಟ ಆಡೋರ್ನಂತ. ಏನರ ಊಟ ಮಾಡೋ ಮನ್ಯಾಗ, ಊಟ ಮಾಡಿ ಹೋಗೋದು ಕ್ರಿಕೆಟ್ ಆಡೋಕೆ. ಯಾಕಂದ್ರೆ ಪ್ರಾಕ್ಟೀಸ್ ಬೇಕಲ್ರಿ ಒಂದು ಸ್ವಲ್ಪ. ಏನರ ಆಡು ಹಂಗಾರೆ ನನಗೆಲ್ಲ ಸೀನರ್ ಐತ್ರಿ. ಸೀದಾ ನಿಮ್ಗೆ ಮನೆಗೆ ಹೋಗಿ ಚಾಗಿ ಅದು ಕೂಡ ಸಿಗ್ತಾನಂತ. ಇನ್ಸ್ಟೇಟ್ಯೂನ್ ಆಗಿರಿ. ಆ್ಯಂಡ್ ಇವತ್ತು ಕ್ರಿಕೆಟ್ ಆಡೋಕೆ ಹೋಗಿ ತೋರಿಸ್ತಾನಂತ. 2 hours later. ನಮ್ಗೆ ಏನರಪ್ಪ ಸೀನ್ ಅಂತಂದ್ರೆ ನಂದು ಎಂಥ ಪಿಕ್ಚರ್ ರೀಪ್ಪ, ಎಂಥ ಪಿಕ್ಚರ್ ಅಂತಂದ್ರೆ ಟೈಮ್ ಆಗೈತ್ರಿ 12 ಗಂಟೆ. ಪ್ರಾಕ್ಟೀಸ್ ಮ್ಯಾಚಿಗೆ ಹೋಗೋದೈತಲ್ಲ, ವಾಪಸ್ ಮನೆಗೆ ಬಂದು ಒಂದು 10-15 ನಿಮಿಷ ಮಕ್ಕೊಂಡ್ರಂತ ಮಕ್ಕೊಂಬಿಟ್ಟೇನಿ. ಸೀದಾ ಎಷ್ಟು ಗೆದ್ದಿರಿ ಅಂತ 11 ಗಂಟೆಗೆ ಗೆದ್ದುಬಿಟ್ಟೇನಿ. ನಂಗೆ ಎಂಥ ರಿಗ್ರೆಟ್ ಆಗಕತ್ತಿಬಿಟ್ಟೈತಿ, ಭಾಳ ರಿಗ್ರೆಟ್ ಆಗಕತ್ತೈತಿ. ಅದ್ರ ಜೊತೆ ಏನರಪ್ಪ ಅಂತ ನಾನು ಫಾರ್ಮಲ್ಸ್ ಸಿಗವಲ್ತೆ ನಾಳೆ ಸಂಬಂಧ. ಅದೊಂದು ಸಂಬಂಧ ಹುಡುಕಾಡೋದೈತಿ. ಊಟಕ್ಕೆ ಹಚ್ಚಿಟ್ಟಾರೆ, ಬರೀ ಊಟ ಮಾಡೋಣ ಅಂತ ಮಸ್ತ್. ಆ್ಯಂಡ್ ಕರೆಗೂ ಅದ ಇಡೀ ದಿನ ಮುಂಜಾನೆ ಒಂದು ಸ್ವಲ್ಪ ಜಲ್ದಿ ಆದ್ರೆ ಇಡೀ ದಿನ ಎಷ್ಟು ಪ್ರೊಡಕ್ಟಿವ್ ಇರ್ತೈತ್ರಿಪ್ಪ ಅಂತ. ಮುಂಜಾನಿಂದ ಸಂಜೆ ಮಟ್ಟ ಇರ್ತೈತಿ ಆರಾಮ್. ಏನು ಮಸ್ತ್ ಬ್ಲಾಗ್ ಮಾಡ್ಬೋದು. ಬಟ್ ಈಗ ಮಧ್ಯಾಹ್ನ ಮಾಡಿದೆ ಅಂದ್ರೆ ಕೆಲಸ ಬಗ್ಗೆ ಇರಂಗಿಲ್ಲ ರೀ ಫ್ಯಾಮಿಲಿ. ಅದ್ರ ಜೊತೆ ಏನರಪ್ಪ ಫ್ಯಾಮಿಲಿ ಅಂತಂದ್ರೆ ಭಾಳ ಮಂದಿ ನೋಡತ್ತೀರಿ ಬ್ಲಾಗ್ಸ್. ಥ್ಯಾಂಕ್ ಯು ಸೊ ಮಚ್. ಲಿಟ್ರಲಿ ಅಪ್ರಿಷಿಯೇಟ್. ಯಾಕೆ ಅನ್ಕೊಂಡಿದ್ದಿರ್ಕಿಲ್ಲ. ಯಾಕಂದ್ರೆ ಇಷ್ಟು ಮಂದಿ ನೋಡ್ತೀರಿ ಮತ್ತು ಬ್ಲಾಗ್ಸ್ ಸಪೋರ್ಟ್ ಮಾಡ್ತೀರಿ ಅಂತ. ಬಟ್ ನೀವು ಲೈಕ ಕೊಡಕತ್ತಿಲ್ಲ. ನೀವು ಲೈಕ್ ಕೊಡಲಿಲ್ಲ ಅಂತ ನಂಗೆ ಏನು ಹಂಗೇನಾಗಿಲ್ಲ. ಬಟ್ ಆದರೂ ಲೈಕ್ ಕೊಟ್ಟರೆ ಒಂದು ಏನೋ ಖುಷಿ ಅಲ್ಲ, ಏನೋ ಒಂದು ಮೋಟಿವೇಶನ್ ಇರ್ತೈತಿ. ಓಕೆ ಎಷ್ಟು ಮಂದಿ ಲೈಕ್ ಮಾಡಾಕೊಂತಾರೆ ಅಂತ. ಅಂದು ಲೈಕ್ ಮಾಡಿ ಹೈಪ್ ಮಾಡಿರಿ. ಭಾಳ ಮಂದಿ ನೋಡತ್ತೀರಿ, ಲೈಕ ಮಾಡತ್ತಿಲ್ಲ. 4,000 5,000 ಮಂದಿ ನೋಡತ್ತೀರಿ. 200 ಲೈಕ್, ಬರೀ 100 ಲೈಕ್ ಮಾಡತ್ತೀರಿ. ಐ ಹೋಪ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರಿ ಅಂತ ಮಾಡೀನಿ. ಇವೊಂದು ಭಾಳ ಮಂದಿ ಕ್ರಿಯೇಟರ್ಸ್ ನೋಡತ್ತೀರಿ ಬ್ಲಾಗ್ಸ್. ಪ್ಲೀಸ್ ಡೂ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ರೀ.
ಆ್ಯಂಡ್ ಬರೀ ಊಟ ಮಾಡೋಣಂತ ಆ್ಯಂಡ್ ಅರ್ವಿ ಅದು ಹೊಂದ್ಕೊಳ್ಳೋಣಂತ ಆ್ಯಂಡ್ ಸ್ಟೇಟ್ ಆಗಿರ್ತಾನೆ. A few moments later. ನನ್ನ ಫ್ಯಾಮಿಲಿ ಏನರಪ್ಪ ಅಂತಂದ್ರೆ ನಾವು ಒಳಗೆ ಬನ್ನಿನದು ಹಾಕೋಬೇಕು. ನನ್ನ ಫ್ಯಾಮಿಲಿ ಏನರಪ್ಪ ಅಂತಂದ್ರೆ ಇದನ್ನೇ ಹಾಕೊಂಡ್ರಿ ನಾವು ಫಾರ್ಮಲ್ಸ್, ಬಟ್ ಅದು ಕೆಳಗೆ ಬ್ಲ್ಯಾಕ್ ಪ್ಯಾಂಟ್ ಮ್ಯಾಗ ವೈಟ್ ಅಂಗಿ ಅದು ಹೆಂಗೆ ಆಗತೈತ್ರಿ ಅಂತಂದ್ರೆ ವೇಟ್ರ್ಗಳು ಇರ್ತಾರೆ ಗೊತ್ತ್ರಿ, ಆ್ಯಟ್ ಎ ರೂಮ್ ಸರ್ವಿಸ್ ಮ್ಯಾಮ್ ಅಂತಂದು ಹಿಂಗೆ ಅನ್ಸಾಕತ್ತೈತೆ ನನಗೆ. ಅದು ಹೆಂಗೆ ಕಾಣಕತ್ತೆ ಗೊತ್ತಿಲ್ಲ, ಇದೆಲ್ಲ ಹಿಡ್ದಂತ ಹಿಡಿಗೆ ಅಷ್ಟೇ ಕಾಣಕತ್ತೈತೋ ಹೆಂಗೆ ಕಾಣಕತ್ತೈತೆ ಗೊತ್ತಿಲ್ಲ. ಹಿಂಗೆ ಕಾಣಕತ್ತೆ ನೋಡ್ರಿ. ಆ್ಯಂಡ್ ಮುಖ ಇಕ್ಕಾದು ಒಂದು ಸ್ವಲ್ಪ ಇದು ಮಾಡ್ಬೇಕು, ಇಲ್ಲಾಂದ್ರೆ ಇದು ಯಾಕೆ ವೈಟಕ್ಕೆ ರಿಫ್ಲೆಕ್ಟ್ ಆಗತ್ತೆ, ಭಾಳ ಕರಗ ಕಾಣಕತ್ತೆ ಮೊದಲ ಕರಗದೈತಿ. ಅರ್ವಿಗೆ ಏರ್ಬಿಡ್ರಿ ಹಿಂಗೆ ಕೊಡು ನಾಳೆ ಕಾಫಿ ಚಾಯ್ ಗರಂ ಕಾಫಿ. ನನ್ನ ಫ್ಯಾಮಿಲಿ ಹಿಂಗೆ ಸೀನ್ ಐತ್ರಿ, ಅರ್ಬಿ ಅಂತ ನೀವು ನೋಡತ್ತೀರಿ. ಆ್ಯಂಡ್ ಹಿಂಗೈತಿ ಈ ಅಂಗಿ ಜೊತೆ ಇನ್ನೊಂದು ಅಂಗಿ ಐತ್ರಿ, ಇದು ರಾಮರಾಜ್ಯದ ಐತೆ. ಇನ್ನೊಂದು ಇದರದಿಪ್ಪ ಸ್ಟೈಲಿಂಗ್ ಏನಂತ ಐತಿ, ಅದನ್ನೂ ಹಾಕೊಂಡು ನೋಡೋಣ, ಇದನ್ನೂ ಹಾಕೊಂಡು ನೋಡೋಣ. ಆ್ಯಂಡ್ ಯಾವ್ದು ಚಂದ ಆಕೈತಿ ಕರೆಕ್ಟ್ ಕುಂದಿರ್ತೈತೆ ಅನಿಸ್ತೈತಿ ಫಿಟ್ಟಿಂಗ್, ಅದನ್ನು ಹಾಕೊತೀನಿ. ಯಾಕಂತಂದ್ರೆ ಮುಂಜಾನೆ ಇದು ವ್ಲಾಗ್ 10 ಗಂಟೆ ಸುಮಾರು ಬರ್ತೈತಿ. ನಾನೊಂದು ಎಷ್ಟು ಗಂಟೆಗೆ ಹೋಗ್ಬೇಕ್ರಿಪ್ಪ ಅಂತಂದು ಫಂಕ್ಷನ್ ಅಟೆಂಡ್ ಮಾಡೋದು 2 ಗಂಟೆಗೆ ಹೋಗ್ಬೇಕು ನಾನು. ಅದ್ರ ಸಂಬಂಧ 10 ಇದು ಬರ್ತೈತಲ್ಲ, ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ ಈ ಅಂಗಿ ಕರೆಕ್ಟ್ ಆಯ್ತು, ಈ ಪೇರ್ ಆಫ್ ಸೆಟ್. ಲೈಕ್ ಪ್ಯಾಂಟ್ ಅಥವಾ ಬ್ಲ್ಯಾಕ್ ಆಬ್ವಿಯಸ್ಲಿ ಏನು ಚೇಂಜ್ ಮಾಡಕ್ಕೆ ಬರಂಗ, ಆಬ್ವಿಯಸ್ಲಿ ಪ್ಯಾಂಟ್ ಅದು ಚೇಂಜ್ ಮಾಡಕ್ಕೆ ಬರಂಗಿಲ್ಲ. ಹಂಗೆ ಇಸ್ತ್ರಿ ಮಾಡ್ಬೇಕು ನಾನು, ಇದನ್ನು ಬಿಡ್ರಿ ಇನ್ನೊಂದು ಹಾಕೊಂಡ್ಬರ್ತೀನಿ, ಅದನ್ನೇ ಹೇಳ್ರಿ ಹಂಗೆ ಅಂತ. ನನ್ನ ಫ್ಯಾಮಿಲಿ ಏನಪ್ಪ ಅಂತ ಆಗಲೇ ಒಂದು ಅಂಗಿ ನೋಡಿದ್ರಲ್ಲ, ಇದು ಹೇಳಿದ್ರಪ್ಪ ಅಂತ ಇದು ಸ್ಟೈಲ್ ಯೂನ್ ಏನೈತೆ ಅದು ರಾಮರಾಜ್ಯತೆ. ಆ್ಯಂಡ್ ಅದು ಸೈಜ್ 36 ಅಂತ ಐತಿ, ಇದು ಮ್ಯಾಕ್ಸ್ ಸ್ಮಾಲ್ ಅಂತಂದೈತಿ. ಆ್ಯಂಡ್ ಇದು ಹಂಗೆ ಆಗೋದು ಗುರ್ತಿಲ್ರಿ, ಬಟ್ ಅದಕ್ಕಿಂತ ಇದೊಂದು ಸ್ವಲ್ಪ ಮಟೀರಿಯಲ್ ಇನ್ನೊಂದು ಸ್ವಲ್ಪ ಪ್ರೀಮಿಯಮ್ ಕೈಂಡ್ ಆಫ್ ಥಿಂಗ್ ಐತಿ. ಅದು ರಾಮರಾಜ್ ಪ್ರೀಮಿಯಮ್ ನೀವು ಗುರ್ತೈತಿ. ಬಟ್ ಏನು ಇದು ಕಡಿಮೆ ಅನ್ಸತ್ತೈತೆ, ಅದು ಜಾಸ್ತಿ ಐತೆ, ಇದು ಜಾಸ್ತಿ ಐತೆ, ಅದು ಕಡಿಮೆ ಗುರ್ತಿಲ್ಲ. ಇನ್ನೊಂದು ಸಲ ಇಟ್ಟು ತೋರ್ಸೋಣಂತೆ ಹೆಂಗೆ ಯಾ ಚಂದ ಐತೆ ಪಡೋದನ್ನ ಹೇಳ್ರಿ ನಮ್ಮ ಕಮೆಂಟ್. ಈ ಬ್ಲಾಗ್ ನೋಡತ್ತೀರಿ ಅಂತ ಜಲ್ದಿ ಕಮೆಂಟ್ ಹಾಕ್ರಿ, ಯಾಕಂತ ನಮ್ಮ ಮುಂಜಾನೆ ಹಾಕೊಂಡು ಹೋಗ್ಬೇಕಾದ್ರೆ ಸಂಬಂಧ. ಆ್ಯಂಡ್ ಇದನ್ನು ನೋಡಿದ್ರಿ, ಅದನ್ನು ನೋಡಿದ್ರಿ. ಅರ್ಬಿ ಸಂಬಂಧ ನನ್ನ ಮಕ್ಕ ಇನ್ನಷ್ಟು ಕರ್ಗ ಕಾಣಕತ್ತೈತು, ಲೈಟಿಂಗ್ ಕಂಡೀಷನ್ ಸಂಬಂಧ ಕಾಣತ್ತೈತು. ನಮ್ಮ ಮಕ್ಕ ತೊಗೊಳ್ಳಾರ್ದ ಬಂದು ವೀಡಿಯೋ ಮಾಡಕತ್ತೇನೆ ಅಂತ ನಂಗೆ ಆಯಿತು ಗೊತ್ತಿಲ್ಲ. ನಿಮಗೆಲ್ಲ ಸೀನ್ ಐತ್ರಿ, ಯಾವ್ದ್ರಾಗ ಯಾರು ಚಲೋ ಐತೆ ಅಂತ ಪ್ಲೀಸ್ ಲೆಟ್ ಮೀ ಇನ್ ದ ಕಮೆಂಟ್ ಸೆಕ್ಷನ್ ಫ್ಯಾಮಿಲಿ. ಈ ವ್ಲಾಗ್ ಒಂದು ಹೇರ್ ಸ್ಟೈಲ್ ಹೆಂಗಾಗೈತೆ ಹೇಳ್ರಿ, ಅದೊಂದು ಹೇಳಿದ್ ಮಾಡ್ತಾನೆ. ಹೇರ್ ಸ್ಟೈಲ್ ಹೆಂಗಾಗೈತೆ ಹೇಳ್ರಿ ಅದ್ರ ಜೊತೆ. ಆ್ಯಂಡ್ ಏನೇನೇನೋ ಪ್ಲ್ಯಾನ್ ಮಾಡಿದ್ದೆ, ಬಟ್ ಯಾವುದು ಎಕ್ಸಿಕ್ಯೂಟ್ ಆಗಲಿಲ್ಲ, ಯಾವುದು ವರ್ಕೌಟ್ ಆಗಲಿಲ್ಲ ನಂದು. ಆ್ಯಂಡ್ ಅದರ ಸಂಬಂಧ ನಿಮಗೆಲ್ಲ ಸೀನ್ ಐತ್ರಿ. ಮುಂಜಾನೆಯಿಂದ ಮತ್ತೆ ಬೇರೆ ವ್ಲಾಗ್ ಚಲೋ ಆಕೈತಿ. ಇನ್ ಕೇಸ್ ಟೈಮ್ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿತ್ತಂದ್ರೆ 2 ಕೂಡಿ ಕೊಲಾಜ್ ಮಾಡಿ ಹಾಕ್ತೀನಿ. ಇನ್ ಕೇಸ್ ಇಲ್ರಿಪ್ಪ ಅಂತ ಬ್ಲಾಗ್ ಇಲ್ಲೇನು ಮಾಡ್ತೀನಿ. ಐ ಹೋಪ್ ನಿಮ್ಗೆ ಹೇಳ್ತೀನಿ ಬ್ಲಾಗ್ ಸೇರೋದನ್ನು ಮಾಡೀನಿ. ಇನ್ ಕೇಸ್ ಸೇರ್ತಾನೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ದು ಮಾತ್ರ ಮರಿಬೇಡ್ರಿ. ಪರಂಪರ ಮುಂದೆ ನಡೆಸೋಣ, ಆದಷ್ಟು ಜಲ್ದಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗ್ನತ್ರ ನೀವು ಬ್ಲಾಗ್ದಾಗ ಸುತ್ತಪ್ತಕ್ಕಿಲ್ಲ. ಸ್ಟೇ ಸೆಕ್ಸಿ ಬಾಯ್ ಹಾಕಲೇ. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ ಮೊದಲ